ಚುನಾವಣಾ ಆಯೋಗ ಈಗ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ ಖರ್ಚು ವೆಚ್ಚಗಳು ಪ್ರಾಮಾಣಿಕವಾಗಿ ಮಾತಾಡಬೇಕು. ನನಗೆ ಅಬ್ದುಲ್ ಮುನೀರ್, ಖರ್ಚು ವೆಚ್ಚ ಅಂತ ಬಂದಾಗ ಯಾವುದೋ ಅಭ್ಯರ್ಥಿ ಏನೋ ಒಂದು ಲೆಕ್ಕ ಹೇಳ್ತಾರಪ್ಪ, ನೀನು 2 ಲಕ್ಷದ ಮೇಲೆ ಖರ್ಚು ಮಾಡೋಂಗಿಲ್ಲ ಅಂತ ರೂಲ್ ಏನೋ ಇರುತ್ತೆ, 1 ಲಕ್ಷದ ಮೇಲೆ ಖರ್ಚು ಮಾಡೋಂಗಿಲ್ಲ ಅಂತ ರೂಲ್ ಇರುತ್ತೆ. ಆ ರೂಲ್ ಒಳಗಡೆನೇ ಖರ್ಚು ಮಾಡಲಿಕ್ಕೆ ಸಾಧ್ಯನಾ? ಇವತ್ತಿನ ಚುನಾವಣಾ ಕಣದಲ್ಲಿ ಪ್ರಾಮಾಣಿಕವಾಗಿ ಮಾತಾಡಬೇಕು. ಲೆಕ್ಕ ಒಂದು ತೋರಿಸ್ತಾರೆ, ಇಲ್ಲೊಂದು ಆಗಿರ್ತದಪ್ಪ. ಆ ರೂಲ್ ಪ್ರಕಾರ ಹೋಗ್ಬಿಟ್ರೆ 2 ಬೀದಿನೂ ಕವರ್ ಆಗಲ್ಲ ಅಂತ ಕಾಣುತ್ತೆ, ನನ್ನ ಇರ್ತಕ್ಕಂಥ ರೀಡಿಂಗು. ಇದು ಒಂದು ವಿಚಾರ ಆಯಿತು. ದೇಣಿಗೆ ವಿಚಾರದಲ್ಲಿ ನೀವೇನು ಹೇಳ್ತಾ ಇದ್ರಿ, ಎಲೆಕ್ಟ್ರಲ್ ಬಾಂಡ್ ಬೇಡ ಹಾಗೆ ಹೀಗೆ ಅಂತ ಹೇಳಿದಂಥ ನೀವು ಬಲಗೈಲಿ ಬೇಡ ಅಂತ ಬರೆಯೋದು, ಎಡಗೈಲಿ ದೇಣಿಗೆ ತೊಗೊಂಡಿರೋದು, ಇಬ್ಬರು ಪಾರ್ಟಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ದೇಣಿಗೆ ವಿರೋಧಿಗಳಾಗಿದ್ದರೆ, ನೀವು ಎಲೆಕ್ಟ್ರಾಲ್ ಬಾಂಡ್ನ ವಿರೋಧಿಗಳಾಗಿದ್ದರೆ, ದೇಣಿಗೆ ಧಿಕ್ಕರಿಸಿದ್ರೆ ನಿಮಗೆ ಹೋರಾಟಕ್ಕೆ ಇನ್ನೂ ಬಲ ಬರ್ತಾ ಇತ್ತು. ಅವತ್ತಿನ ಕಾಲಕ್ಕೇನೆ ನೋಡಿ, ಮಹಾರಾಷ್ಟ್ರ ಬರ್ಲಿಂದ ದೇಣಿಗೆ ತೊಗೊಂಡು ಆಮೇಲೆ ಕತೆ ಮಾತಾಡೋದ ನೀವಿಬ್ರು? ಇಲ್ಲ, ನಾವು ಹೇಳ್ತಾ ಇರೋದು ಈಗ 12,000 ಕೋಟಿ ಮೇಲೆ ದೇಣಿಗೆ ಬಂದಿರೋದು. ಆವಾಗ ನಾವು ಹೇಳಿರೋದು ಅದು ಬೇಡ ಅಂತಾನೆ. ನಾನು ಹೇಳ್ತಾ ಇರೋದು ಅದು ಬೇಕು ಅಂತಲ್ಲ. ಆದರೆ ಅದರಲ್ಲಿ 50% ಈ ದೇಶದಲ್ಲಿರುವ ಎಷ್ಟು ರಾಜಕೀಯ ಪಕ್ಷಗಳಿದಾವೆ ಅಷ್ಟೂ ರಾಜಕೀಯ ಪಕ್ಷಗಳು ಒಂದ್ ಸೈಡ್ ಆದ್ರೆ ಬಿಜೆಪಿ ಒಂದ್ ಸೈಡ್ ಇರುತ್ತೆ. ನಾವು ಅಧಿಕಾರದಲ್ಲಿ ಇದ್ದಾಗ ನಮಗೆ ಎಲೆಕ್ಟ್ರಿಕ್ ಬಾಂಡ್ ಮೇಲೆ ಏನಾದರೂ ಬಂದಿದ್ದಿದ್ರೆ ನೀವು ಆ ಸಂಶಯವನ್ನ ವ್ಯಕ್ತಪಡಿಸಬಹುದು. ನಾವು ಅಧಿಕಾರದಲ್ಲಿ ಇದ್ವಿ, ನಾವು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಿದ್ವಿ, ಆದ್ರಿಂದ ನಮಗೆ ಬಂತು ಅಂತ. ಆದ್ರೆ ಒಂದು ಪಕ್ಷದ ಬಗ್ಗೆ ಅಭಿಮಾನ ಇದ್ದವರು ಒಂದು ಪಕ್ಷ ಕೊಡಬೇಕು ಅಂದಾಗ ಅವ್ರು ಕೊಟ್ಟಿದ್ದಾರೆ. ಅದೇನು ದೊಡ್ಡ ಅಮೌಂಟ್ ನಮ್ಗೆ ಬಂದಿರಲಿಲ್ಲ. ಬಿಜೆಪಿ ಹಾಗಲ್ಲ. ಅವರ ನೀವು ಎಲೆಕ್ಟ್ರಿಕ್ ಬಾಂಡ್ಸ್, ಅದು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಚಾಟಿ ಬೀಸಿದ ಮೇಲೆ ನಿಮ್ಗೆ ಲೀಸ್ಟ್ ಕೊಟ್ಟಿದ್ದು. ಇಲ್ಲ ಅಂದ್ರೆ ಕೊಡಂಗೆ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಆ ಕೊಟ್ಟ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಯಾರ್ಯಾರ ಕಂಪ್ನಿ ಮೇಲೆ ಇಡಿ ರೈಡ್ ಆಗಿತ್ತು, ಅದಾಗಿ ಸ್ವಲ್ಪ ದಿನಕ್ಕೇನೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಬಿಜೆಪಿಗೆ ಫಂಡ್ ಬಂದಿದೆ. ಅಂದ್ರೆ ಇಡಿ ತುಂಬಾ ಸ್ಪಷ್ಟವಾಗಿ ಕೆಲಸ ಮಾಡ್ತಾರೆ. ಉಸುಲಿ ಮಾಡುವ ಕೆಲಸವನ್ನ ಹೆಸರು ಗೊತ್ತಿಲ್ಲದೆ ಎಲೆಕ್ಟ್ರಲ್ ಬಾಂಡ್ ಮೇಲೆ ಮಾಡಿರುವಂತದ್ದು. ನಾನು ನಿಮಗೆ ಇನ್ನೊಂದು ವಿಷಯ ಹೇಳಕ್ ಬಿಡೋದು, ಈ ದೇಶದಲ್ಲಿ ಆ ವ್ಯವಸ್ಥೆ ಹೋಗಿದೆ ರಮಕಾಂತ್. ನಾವು ಪ್ರಜಾಪ್ರಭುತ್ವ ಅಂತನೋ ಅಥವಾ ಇವತ್ತು ಯಾವತ್ತಾದ್ರೂ ಭಾರತದ ಇತಿಹಾಸದಲ್ಲಿ ಜನಸಾಮಾನ್ಯರು ನ್ಯಾಯಾಂಗದ ವಿಷಯದ ಬಗ್ಗೆ ಗಲ್ಲಿಯಲ್ಲಿ ಮಾತಾಡೋದು ನೀವು ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ. ನ್ಯಾಯಾಂಗದ ತೀರ್ಪಿನ ಬಗ್ಗೆ ಮಾತಾಡಿಸ್ಕೊಂಡಿರೋದು ಕೇಳಿರ್ಲಿಕ್ಕಿಲ್ಲ. ಇವತ್ತು ನ್ಯಾಯಾಂಗದಿಂದ ಬರುವ ಎಲ್ಲಾ ತೀರ್ಪುಗಳ ಬಗ್ಗೆ ಜನರು ವಿಮರ್ಶೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅದನ್ನು ಯೋಚನೆ ಮಾಡ್ಬೇಕು. ಇವತ್ತು ಮದನ್ ಬಿ ಲೋಕೂರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಕೊಲ್ಜಿಯಂ ಮೇಲೆ ಒಂದು ಜಡ್ಜ್ನ ಟ್ರಾನ್ಸ್ಫರ್ ಮಾಡಕ್ಕೆ ಕೊಲ್ಜಿಯಂ ಮೇಲೆ ಕೇಂದ್ರ ಸರ್ಕಾರ ಎಷ್ಟು ಒತ್ತಡ ಹೇರ್ತಾ ಇತ್ತು ಅನ್ನೋದನ್ನ ಅವ್ರು ಬರೆದಿದ್ದಾರೆ. ನಿಮಗೆ ಡೆಲ್ಲಿ 2020 ಗಲಾಭೆಯನ್ನು ನೀವು ನೋಡಿರ್ಬೋದು. ಅಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ದು ಮುರಳಿ ಅವರನ್ನ ಇದಕ್ಕಿಂತ ಮುಂಚೆನೆ 3 ಬಾರಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಒತ್ತಡ ಇತ್ತು. ಆದ್ರೆ ನಾವುಗಳು ಅದನ್ನ ಮಾಡಲಿಲ್ಲ ಅಂತ. ಆದ್ರೆ ಡೆಲ್ಲಿ ಗಲಭೆ ಆದಾಗ ಯಾವಾಗ ಕಪಿಲ್ ಮಿಶ್ರಾ ಯಾರು ಪ್ರಚೋದನಕವಾಗಿ ಭಾಷಣ ಮಾಡಿದ್ರು, ಗಲಭೆಗೆ ಮುಂದಾಳತ್ವ ತಗೊಂಡ್ರು, ಅವ್ರ ಮೇಲೆ FIR ಹಾಕಿ, ಬಿಜೆಪಿ ನಾಯಕರ ಮೇಲೆ FIR ಹಾಕಿ ಅಂತ ಹೇಳಿದ್ರು, ಇಮ್ಮಿಡಿಯೇಟ್ ಆಗಿ ರಾತ್ರಿ ಬೆಳಗಾಗೋದ್ರೊಳಗೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಅಂದ್ರೆ ಈ ವ್ಯವಸ್ಥೆಯಲ್ಲಿ ಯಾವ ವ್ಯವಸ್ಥೆಯೂ ಸಹ ಪಾರದರ್ಶಕವಾಗಿ ಉಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ನಾವು ಇವಾಗ. ಈಗ ಇಲ್ಲಿ ವಿನೇಶ್, ಇದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ಥರ ದೇಣಿಗೆ ಕೊಟ್ಟಂಥ ಎಷ್ಟೋ ಕಂಪನಿಗಳು, ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಅವಾಗ ಮಾತಾಡ್ಬೇಕಾದ್ರೆ ಬಹಳ ಚರ್ಚೆ ಇತ್ತು. ಎಷ್ಟೋ ಕಂಪನಿಗಳಿಗೆ ವಿಳಾಸವೇ ಇಲ್ಲ, ಅಡ್ರೆಸ್ಸೇ ಇಲ್ಲ ಆ ಕಂಪನಿಗಳಿಗೆ. ಅಲ್ಲಿ ಹೋಗಿ ಆ ಕಂಪನಿಯ ಹೆಸರು ಹೇಳಿದ್ಯೋ ವಿಳಾಸ ಇಲ್ಲ. ಇನ್ನೂ ದುರಂತ ಏನು ಅಂತ ಹೇಳಿದ್ರೆ, ಲಾಸ್ ಮೇಕಿಂಗ್ ಕಂಪನಿಗಳು ಕೂಡ ಭಯಂಕರ ಪ್ರಮಾಣದ ದೇಣಿಗೆ ಕೊಟ್ಟಿದ್ವು ಅಂತ. ಪ್ರಾಫಿಟ್ ಆಗಿದೆ, ನನಗೆ 1,000 ಕೋಟಿ ಬಂದಿದೆಯಪ್ಪ ಅಂದಾಗ 10 ಕೋಟಿ 20 ಕೋಟಿ ದೇಣಿಗೆ ಕೊಡೋದು ಬೇರೆ ವಿಚಾರ. ನಾನು 100% ಲಾಸ್ ಅಂತ ತೋರಿಸ್ತಿರೋದು. ಆಡಿಟ್ ಅಂತ ಬಂದಾಗ ಲಾಸ್ ಅಂತ ತೋರಿಸೋದು. ಎಲೆಕ್ಟ್ರಲ್ ಬಾಂಡ್ ಅಂತ ಬಂದಾಗ ಆ ಕಂಪನಿದೆ 1,000 ಕೋಟಿ. ಎರಡಲ್ಲಾದ್ರೂ ಒಂದು ಮಾತ್ರ ನಿಜ ಇರಬೇಕು, ಎರಡು ನಿಜ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಎಕ್ಸಾಂಪಲ್ ಅಂದ್ರೆ ಇವ್ರದ್ದು ಈಗ ಮಹದೇವಪುರ ಮಾತಾಡಿದಾಗ್ಲೂ ಕೂಡ ಆ ವಿಳಾಸ ಇಲ್ಲ, ಒಂದೇ ವಿಳಾಸದಲ್ಲಿ ಎಷ್ಟೊಂದು ಜನಗಳಿದ್ದಾರೆ ಎಂದಾಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕಡೆಯಿಂದ ಒಂಥರ ಬಿಫಿಟ್ಟಿಂಗ್ ರಿಪ್ಲೈ ಬರಬೇಕಾಗಿತ್ತು ಅಂತ. ಹಿಂಗಿಲ್ಲಪ್ಪ, ಹಿಂಗಿದೆ, ನೀನು ಸುಳ್ಳು ಕತೆ ಹೇಳ್ತಾ ಇದೆಯಾ ಅಂತ ಏನೋ ಹೇಳಬೇಕಿತ್ತು. ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಡೇಟಾ ಅದು. ಹಾಗಿದ್ದಾಗ ಈ ದೇಣಿಗೆಗಳ ವಿಚಾರದಲ್ಲೂ ಈ ಕಂಪನಿಗಳು ಶೆಲ್ ಅಂತ ಇದ್ವಿ, ಪೊಲಿಟಿಕಲ್ ಪಾರ್ಟಿನೇ ಶೆಲ್ ಆಗ್ಬಿಟ್ಟಿದೆಯಾ ಇಲ್ಲಿ? ಈಗ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗಬೇಕು, ಡೇ ಬೈ ಡೇ ಟೆಕ್ನಾಲಜಿ ಇನ್ಕ್ರೀಸ್ ಆದಂಗೆ. ಬಟ್ ಈಗ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿನ ಕಡಿಮೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಹೇಳ್ತಾರೆ ಎಲ್ಲೋ ಕಡೆ ನಿಮ್ಮ ಅಕ್ಕ ತಂಗಿ ಅವ್ರದ್ದು ವಿಡಿಯೋ ಬೇಕಾ ಅಂತ. ಏನು ವೋಟ್ ಹಾಕೋ ವಿಡಿಯೋ ಇದ್ರೆ ಏನಪ್ಪ ಸಮಸ್ಯೆ ಅವ್ರಿಗೆ? ಆಮೇಲೆ ಇನ್ನೊಂದ್ ಕಡೆ ಹೇಳ್ತಾರೆ, ಅವ್ರು ಯಾರೋ ಲಾಟ್ರಿ ಮಾರ್ಟಿನು, ಅವ್ನು ಟೋಟಲ್ ಟರ್ನ್ ಓವರ್ 200 ಕೋಟಿ ಚಿಲ್ಲರೆ, 1,200 ಕೋಟಿ ದೇಣಿಗೆ ಕೊಡ್ತಾನೆ ಬಿಜೆಪಿಗೆ. ಅವನ ಮನೆ ಮೇಲೆ ಯಾಕಪ್ಪ ಇಡಿ ಹೋಗಲ್ಲ? ಅಂದ್ರೆ ಅವನು 1,200 ಕೋಟಿ ಎಲ್ಲಿ ಬಂತು ಅಂತಲೂ ಕೇಳಲ್ವಲ್ಲ ಇವರು. ಅಂದ್ರೆ ಇವೆಲ್ಲ ನಾವು ನೋಡಿದಾಗ ಈ ದೇಶನ ಏನು ಒಂದು ದಂಧೆಯಾಗಿ ನಡೆಸ್ತಾವ್ರ. ಈಗ ಸುಮಾರು 16 ಲಕ್ಷ ಕೋಟಿ ರೈಟ್ ಆಫ್ ಮಾಡಿದ್ದಾರೆ. ಮೋಸ್ಟ್ಲಿ ಆ ಮನಿಗಳೆಲ್ಲ ಇಲ್ಲೆಲ್ಲ ಓಡಾಡ್ತಾವ.
ಅದು ನಮ್ಗೆ ತನಿಖೆ ಆಗ್ಬೇಕು. ಯಾಕಂದ್ರೆ ಇವತ್ತು ಎಥಿಕಲಿ ವೀಕ್ ಇದ್ದೀರಿ. ಈಗ ಸಾಮಾನ್ಯ ದಿನೇಶ್, ನೀವಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ, ನೀವು ಒಂದೇ ಒಂದು ಪೈಸಾ ಎಲೆಕ್ಟ್ರಲ್ ಬಾಂಡ್ ನಾನು ಮುಟ್ಟಲ್ಲ, ಇದು ಅಕ್ರಮ ಆಗಿದೆ, ಈ ತರದ್ ನಾವು ರಿಸೀವ್ ಮಾಡಬಾರ್ದು ಅಂತ ನೀವು ಮುಟ್ಟಿದ್ರೆ ನೈತಿಕವಾಗಿ ನಿಮ್ಗೆ ಫೈಟ್ ಮಾಡಕ್ ಹಕ್ಕಿರ್ತಾ ಇತ್ತು, ಅದು ಕಳ್ಕೊಂಡ್ಬಿಟ್ರ ಸರ್ ಅದು ಸಂಬಂಧ ಪಡಲ್ಲ. ಯಾಕಂದ್ರೆ ಸಂಬಂಧ ಪಡಲ್ಲ. ಈಗ ವಿರೋಧ ಮಾಡಿದ್ರೆ ನನಗೆ ಬರುವಷ್ಟು ಬರ್ಲಿ, ಅವ್ರಿಗೆ ಬರೋದು ಸರಿ ಇಲ್ಲ ಅಂತ ಕಂಪ್ಲೀಟ್ ಬ್ಲಾಕ್ ಮಾಡ್ಬಿಟ್ರೆ ಸತ್ತೋದಂಗೆ ಸರ್, ಪಕ್ಷಗಳೇ ಸತ್ತೋದಂಗೆ. ಇವತ್ತು ಹೋರಾಟ ಬರ್ಲಿಲ್ವಲ್ಲ, ನಾನು ಪಕ್ಷ ಸಾಯೋದು ಬದುಕದ್ ಬಿಡಿ, ನಾವು ಹೋರಾಟ ಮಾಡಿದ್ರೆ ಇನಿಷಿಯಲ್ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಇದನ್ನ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಾವು ಫಸ್ಟ್ ಆಮ್ ಆದ್ಮಿ ಪಾರ್ಟಿ ಯಾವುದೇ ದೇಣಿಗೆ ಬಂದ್ರು ಡಿಸ್ಪ್ಲೇ ಮಾಡ್ತಾ ಇದ್ರು ನಮ್ಮ ವೆಬ್ಸೈಟ್ ಅಲ್ಲಿ. ಅದಾದ ನಂತರ ಗೊತ್ತಾಯ್ತು ಏನು ನಮ್ಗೆ ಯಾರು ದೇಣಿಗೆ ಕೊಡ್ತಾರೆ ಆ ಕಂಪ್ನಿಗಳ ಮೇಲೆ ರೇಡ್ ಆಗ್ತವೆ ಅಂತ. ಅದಾದ್ಮೇಲೆ ನಮ್ ಇದು ಡೀಟೇಲ್ ಆಗಿ ಗೊತ್ತಾಗಿದ್ದೇನಂದ್ರೆ ಇದು ಇಂಟೆನ್ಷನಲಿ ದೇ ಆರ್ ಮೇಕಿಂಗ್ ದಿಸ್ ಇಸ್ ಒನ್ ಸ್ಕೀಮ್ ಅಂದ್ಬಿಟ್ಟು. ಆಮೇಲೆ ಈಗ ಇಡಿಗೆ ಏನಾಗ್ತಿತ್ತು ಅಂದ್ರೆ, ಈಗ ಏನು ಎಲೆಕ್ಟ್ರೋಲ್ ಬಾಂಡ್ ಅಲ್ಲಿ ಯಾರು ದೇಣಿಗೆ ಕೊಟ್ಟಿದ್ದು ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಇಡಿ ಅವ್ರಿಗೆ ಮಾತ್ರ ಡಿಸ್ಕ್ಲೋಸ್ ಮಾಡ್ತಿತ್ತು. ಯಾವುದು RBI ಅಂದ್ರೆ ಇವರು ಇಡಿನ ಬಳಸ್ಕೊಂಡು, ಇಡಿ ಮತ್ತೆ CBI ಬಳಸ್ಕೊಂಡು RBI ಇಂದ ಅವ್ರ ಡೇಟಾ ತಗೊಂಡು ಇವತ್ತು ಎಲ್ಲಾ ಪಕ್ಷಗಳ ದೇಣಿಗೆಗೆ ಕತ್ರಿ ಹಾಕಿದ್ರು. ಅದು ಎಂಡಲ್ ಮಾಡಿದ್ದು. ಕೊನೆಗೆ ನಿಮ್ಗೆ ಗೊತ್ತು, ಕಾಂಗ್ರೆಸ್ನ ಅಕೌಂಟ್ಗಳನ್ನು ಎಲೆಕ್ಷನ್ ಫ್ರೀಸ್ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ದಕ್ಕೆ ನೇರ ಜನರಿಗೆ ಗೊತ್ತು. ಆದ್ರೆ ಇವರು ಕಳ್ಳತಂತ್ರಗಳಲ್ಲಿ ಇವತ್ತು ಎಲೆಕ್ಷನ್ ಗೆಲ್ಬೇಕು. ಇದನ್ನ ಭಾರತವನ್ನ ರಷ್ಯಾ ಮಾದರಿಗೆ ತಗೊಂಡೋಗ್ತಾ ಇದಾರೆ. ಇನ್ನ ಕೆಲವು ದಿವಸಗಳಲ್ಲಿ ಒಬ್ಬನೇ ಅಭ್ಯರ್ಥಿ ಒಂದೇ ಎಲೆಕ್ಷನ್. ಈಗ ರಷ್ಯಾದಲ್ಲಿ ಇದೆಯಲ್ಲ, ಒಬ್ಬನೇ ಅಭ್ಯರ್ಥಿ ಒಂದೇ ಎಲೆಕ್ಷನ್. ರಷ್ಯಾದಲ್ಲೂ ಎಲೆಕ್ಷನ್ ನಡೀತೆ. 35 ವರ್ಷದಿಂದ ಪುಟಿನೇ ಒನ್ ಕ್ಯಾಂಡಿಡೇಟ್ ಒನ್ ನೇಷನ್ ಒನ್ ಎಲೆಕ್ಷನ್. ಅಂದ್ರೆ ನೀವು ಇನ್ಯಾವ ಕ್ಯಾಂಡಿಡೇಟ್ ಇರಲ್ಲ. ಆ ಲೆವೆಲ್ ದೇಶ ತಗೊಂಡು ಹೋಗ್ತಾ ಇದ್ದಾರೆ ಹೇಳ್ತೀನಿ ಸರ್. ಸುಭಾಷ್ ಸರ್, ಈಗ ಇಲ್ಲಿ ಇಡೀ ವಿಚಾರದಲ್ಲಿ ನಾವು ಇಡಿ ರೋಲ್ ಏನಾಗಬೇಕಾಗುತ್ತೆ ಇದರಲ್ಲಿ? ನಾವೆಲ್ಲ ಮಾತಾಡೋದು, ಡಿಬೇಟ್ ಮಾಡೋದು, ದೈನಿಕ್ ಭಾಸ್ಕರ್ನ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಗ್ಗೆ ಮಾತಾಡೋದು ಒಂದು ಭಾಗ. ಇಲ್ಲಿ ಚುನಾವಣಾ ವ್ಯವಸ್ಥೆ ಪಾರದರ್ಶಕವಾಗಿದೆ ಅನ್ನೋದನ್ನ ಮರುಸ್ಥಾಪಿಸುವ ಕುರಿತಾಗಿ ಮಹದೇವಪುರದ ಅಲಿಗೇಷನ್ಗೆ ಸಂಬಂಧಪಟ್ಟಂತೆ ಆಗಲಿ, ಅಥವಾ ಬೇರೆ ರಾಜ್ಯಗಳಲ್ಲಿ ಇಲ್ಲಿನ ಕೆಲವು ಕ್ಯಾಂಡಿಡೇಟ್ಗಳಿಗೆ ಸಂಬಂಧಪಟ್ಟಂತೆ ಹೋಗಿ ವೋಟ್ ಮಾಡಿದ್ದಾರೆ ಅನ್ನೋ ವಿಚಾರಗಳಾಗಲಿ ಮರುಸ್ಥಾಪನೆ ಆಗಬೇಕಲ್ಲ, ಪಾರದರ್ಶಕತೆ. ಬಿಹಾರ್ ಎಲೆಕ್ಷನ್ನಲ್ಲಿ ಇಷ್ಟೆಲ್ಲ ಹೋರಾಟಗಳಾದಮೇಲೆ ಗುಜರಾತ್ ಆಚೆ ಬಂತಪ್ಪ, ಎಲೆಕ್ಷನ್ ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಯುವಂತೆ ಏನಾದರೂ ವಾತಾವರಣ ಕ್ರಿಯೇಟ್ ಆಗಬಲ್ಲದ ಇದರಿಂದ ಅಂತ? ಕ್ರಿಯೇಟ್ ಆಗಬೇಕು. ಪ್ರಾಮಾಣಿಕವಾಗಿ ಈ ಚುನಾವಣಾ ಆಯೋಗ ಏನಾದರೂ ಕೆಲಸ ಮಾಡಿದರೆ ಸೋಮೋಟೋ ಅವರೇ ಕೇಸನ್ನ ತಗೊಳ್ಬೇಕು, ಇನ್ವೆಸ್ಟಿಗೇಷನ್ ಅನ್ನ ನಡೆಸಬೇಕು. ವಿಶೇಷವಾಗಿ ಈ ಗುಜರಾತ್ ನಲ್ಲಿ ಈಗೇನು ಬಂದಿದೆ ಫೇಕ್ ಪೊಲಿಟಿಕಲ್ ಪಾರ್ಟಿಗಳ ಡೊನೇಷನ್ ವಿಚಾರ, ಸೋಮೋಟೋ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಇವು ಮುಂದುವರಿಸಬೇಕು. ಮತ್ತೆ ಇಡಿ ಕೂಡ ಈ ವಿಚಾರವನ್ನ ಕೈಗೆತ್ಕೊಂಡು ಅವರು ಕೂಡ ತನಿಖೆಯನ್ನ ಮಾಡಬೇಕು. ಆದ್ರೆ ಏನಾಗಿದೆ ಅಂತಂದ್ರೆ, ಇಡಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಯಿದೆ. ಮೊದಲು ಅದನ್ನೆಲ್ಲ ಕದ್ದು ಮುಚ್ಚಿ ಮಾಡ್ತಾ ಇದ್ವು ಸರ್ಕಾರಗಳು. ಎಲ್ಲರೂ ಕೂಡ ಸರ್ಕಾರಗಳು ಈ ಎಲ್ಲ ಏಜೆನ್ಸಿ ಗಳನ್ನ ಬಳಸ್ಕೊಂಡು ಅಧಿಕಾರವನ್ನ ಮಾಡ್ತಾ ಇದ್ರು. ಅವಾಗ ಸ್ವಲ್ಪ ಮಟ್ಟಿಗಿನ ಒಂದು ಏನೋ ಲಜ್ಜೆ ಆದ್ರೂ ಇರ್ತಿತ್ತು, ಕದ್ದು ಮುಚ್ಚಿ ಎಲ್ಲ ಈ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಯಾವ್ದು ಆತರ ಇಲ್ಲ ಅಂತ ಅನ್ಸತ್ತೆ. ಇಡಿ ಮೇಲೆ ಎಷ್ಟು ಸಾರಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಚಿಮಾರಿ ಹಾಕಿವೆ, ಎಷ್ಟು ಸಾರಿ ಅವರಿಗೆ ಚಾಟಿ ಬೀಸಿವೆ. ಇಡಿ ಕಳೆದ 11 ವರ್ಷಗಳಲ್ಲಿ 2014ರಿಂದ ಇಲ್ಲಿವರೆಗೂ ಈ ವರ್ಷ ಅಂದ್ರೆ 11 ವರ್ಷಗಳ ಅವಧಿ ಒಳಗಡೆ ಅವರು ಪೊಲಿಟಿಕಲ್ ಪಾರ್ಟಿಗಳ ದಾಖಲು ಮಾಡಿದಂತ ಕೇಸ್ಗಳು ಎಷ್ಟು, ಅದರೊಳಗಡೆ ಅಪೋಸಿಷನ್ ಪಾರ್ಟಿಗಳ ಮೇಲೆ ದಾಖಲು ಮಾಡಿದಂತ ಕೇಸ್ ಎಷ್ಟು, ಅದರೊಳಗಡೆ ಪ್ರೂವ್ ಆಗಿದ್ದೆಷ್ಟು, ಕನ್ವಿಕ್ಟೆಡ್ ಎಷ್ಟು, ಈ ಎಲ್ಲಾ ದಾಖಲೆಗಳನ್ನ ತಗೊಂಡ್ರೆ ಇದ್ರೊಳಗಡೆ ಬಹಳ ಬ್ಲಾಕ್ ಅಂಡ್ ವೈಟ್ ಗೋಡೆ ಬರಹದಷ್ಟೇ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಇದು ಕಾಣುವಂತ ವಿಚಾರ. ಹೀಗಾಗಿ ಇಡಿ ಪಾರದರ್ಶಕವಾಗಿ ಕೇಸನ್ನ ಸೋಮೋಟೋ ದಾಖಲಿಸಿಕೊಂಡು ತನಿಖೆ ಮಾಡ್ತದೆ ಅಂತ ಅನ್ನಿಸ್ತಾ ಇಲ್ಲ. ಆದ್ರೆ ಆ ರೀತಿ ಮಾಡ್ಬೇಕಾಗಿರುವಂತದ್ದು ಅವರ ಕರ್ತವ್ಯ. ಯಾಕಂತಂದ್ರೆ ಅವರು ಒಂದು ಸಂಸ್ಥೆಯಾಗಿ ಅವರು ಯಾವುದೇ ಒಂದು ಸರ್ಕಾರ ಪೊಲಿಟಿಕಲ್ ಪಾರ್ಟಿಗೆ ನಿಷ್ಠರಾಗಿರುವಂತದ್ದಲ್ಲ, ಅವರು ಸಂವಿಧಾನಕ್ಕೆ ನಿಷ್ಠರಾಗಿರ್ಬೇಕು. ಯಾಕಂದ್ರೆ ಸರ್ಕಾರಗಳು ಇವತ್ತು ಬರ್ತವೆ, ನಾಳೆ ಹೋಗ್ತವೆ, ಕೊನೆಯವರೆಗೂ ಕೂಡ ಇರಬೇಕಾಗಿರೋದು ಈ ದೇಶದ ಜನ, ಸಂವಿಧಾನ. ಇಷ್ಟು ಅರ್ಥ ಅವರು ಮಾಡ್ಕೊಂಡ್ರೆ ಸರಿಯಾಗಿ ಕೆಲಸವನ್ನ ಮಾಡಬಹುದು. ಆದ್ರೆ ಆ ತರಹದ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ, ಯಾವುದೇ ಹೋಪ್ ಅಂತೂ ಕಾಣ್ತಾ ಇಲ್ಲ. ಇಡಿ ಅವ್ರು ಏನಾದ್ರು ಒಂದು ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಅವರು ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಈ SIR ವಿಚಾರದೊಳಗಡೆ ಇವತ್ತೊಂದು ಹೊಸ ವಿಚಾರ ಬೆಳಕಿಗೆ ಬಂದಿದೆ. ಬಿಹಾರದ ಬೋಧ್ ಗಯಾ ಜಿಲ್ಲೆ ಒಳಗಡೆ ನಿದಾನಿ ಅನ್ನುವ ಒಂದು
ಕಾನ್ಸ್ಟಿಟ್ಯೂಯೆನ್ಸಿ, ಒಂದು ಹಳ್ಳಿ ಅದು, 27 ಒಂದು ಗ್ರಾಮ. ಒಂದೇ address. ಆ ಗ್ರಾಮದ 947 ಜನ ಇದೆ ವೋಟರ್ಸ್ ಒಂದು ಬೂತ್ ಅಲ್ಲಿ. ಆ ಎಲ್ಲಾ 947 ಜನನೂ ಕೂಡ ಒಂದೇ ಒಂದು ಮನೆ ಒಳಗಡೆ ಇರ್ತಾರಂತೆ. ಎಲ್ಲಾರ ತಂದೆ ಹೆಸರು FG ಹೆಚ್ಚು FG ಹೆಚ್ಚು ಅಂತ ಇರ್ಬೇಕಾದ್ರೆ ತಂದೆ ಹೆಸರು ನೋಡಿ ಎಷ್ಟೊಂದು ಬಹಳ ಓಪನ್ ಆಗಿ ಇದೆಲ್ಲವೂ ನಡೀತಾ ಇದೆ. ಯಾರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಆಮೇಲೆ ಎಲ್ಲರೂ ಕೂಡ ಬರೀ ರಾಜಕೀಯ ಮಾತ್ರ ಇದೆ ಮಾಡ್ಲಿಕ್ಕೆ ಹೊರಟರೆ, ಒಟ್ಟಾರೆಯಾಗಿ ನಮ್ಮ ಸಂಸ್ಥೆಗಳ ಇಮೇಜ್ ಮೇಲೆ, ಅವುಗಳ ಕ್ರೆಡಿಬಿಲಿಟಿ ಮೇಲೆ ಯಾವ ರೀತಿಯಾದಂತ ಒಂದು ಅಟ್ಯಾಕ್ ಆಗ್ತಾ ಇದೆ, ಯಾವ ರೀತಿ ಧಕ್ಕೆ ಆಗ್ತಾ ಇದೆ, ಇದು ಕಂಟಿನ್ಯೂ ಆದ್ರೆ ಮುಂದೆ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದು ಬ್ರಾಡ್ ಆದಂತ ಒಂದು ದೂರಗಾಮಿ ವಿಚಾರವನ್ನ ಯಾರೂ ಮಾಡ್ತಾ ಇಲ್ಲ. ದಿಸ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್.